ಇವರ ಒಂದು ಆಮಂತ್ರಣ ಪತ್ರಿಕೆ ನೋಡಿದಾಗ ಬಹುಶಃ ರಾಮನ ವಿಗ್ರಹ ಇದೇ ಇರಬಹುದಾ ಅನ್ನುವಂತಹ ಅಚ್ಚರಿ ಕುತೂಹಲ ಎಲ್ಲಕ್ಕೂ ಕೂಡ ಕಾರಣ ಆಗಿತ್ತು. ಕಾರಣ ಆಮಂತ್ರಣ ಪತ್ರಿಕೆಯಲ್ಲಿ ಆ ಒಂದು ಲೋಗೋ ಡಿಸೈನ್ ಮಾಡಿದಂಥವರು ಇವರು ಶ್ರೀ ರಮೇಶ್ ಜಿ ತಿಪ್ಪನೂರ ಅವರನ್ನ ಬರಮಾಡ್ಕೊಳ್ತಾ ಇದ್ದೀವಿ. ಅವರಿಗೆ ಸನ್ಮಾನಿಸುವ ಮೂಲಕವಾಗಿ ಗೌರವವನ್ನು ಸಲ್ಲಿಸೋಣ. ಪಬ್ಲಿಕ್ ಟಿವಿಯ 12ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ನನ್ನ ನಾಡಿನ ಎಲ್ಲ ಜನತೆಗೂ ನನ್ನ ಅನಂತ ನಮಸ್ಕಾರಗಳು. ವೇದಿಕೆ ಮೇಲಿದ್ದಂಥ ಹಿರಿಯರಾದ ಪ್ರಹ್ಲಾದ್ ಜೋಶಿಜಿಯವರೇ ಹಾಗೂ ಪಬ್ಲಿಕ್ ಟಿವಿಯ ಸಂಸ್ಥಾಪಕರಾದ ನನ್ನ ಸರಳ ಸಜ್ಜನಿಕೆಯ ರಂಗನಾಥ್ಜಿಯವರಿಗೆ ನನ್ನ ಅನಂತ ನಮಸ್ಕಾರಗಳು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದಲ್ಲಿ ನಾನು ಜನಿಸಿದ ವ್ಯಕ್ತಿ. ಸಣ್ಣ ಕುಟುಂಬದಲ್ಲಿ ವಿದ್ಯಾಭ್ಯಾಸ ನಂದು ಕೂಡ ನನ್ನ ತಂದೆಯರ ಸಣ್ಣ ಹೋಟೆಲ್ ಇತ್ತು. ನಮ್ಮ ತಾಯಿ ಸದಿ ಕಳೀತಾ ನನಗೆ ಓದಿಸ್ತಾ ಇದ್ದಳು. 4 ಜನ ಅಕ್ಕ ತಂಗಿಯರು ನಾನು ಒಬ್ಬನೇ. ಒಬ್ಬರಿಗೆ ನನಗೆ ಮನೆಯಲ್ಲಿ ಓದಿಸಿದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರಾದ ಶ್ರೀಧರ್ ನಾಡಿಗೆ ಹಾಗೂ ವಿಭಾಗ ಪ್ರಚಾರಕರಾದ ಗೋಪಾಲ್ಜಿಯವರ ಸಹಾಯದಿಂದ ನಾನು ಓದುತ್ತಾ ಕಲಬುರಗಿಗೆ ಕರ್ಕೊಂಡು ಬಂದರು. ಇವತ್ತು ಅಯೋಧ್ಯೆ ಉಸ್ತುವಾರಿ ಗೋಪಾಲ್ಜಿ ಇದ್ದಾರೆ. ಅವರೇ ನನಗೆ ಕಲಬುರಗಿಗೆ ಕರ್ಕೊಂಡು ಬಂದು ಒಂದು 15,000 ರೂಪಾಯಿ ಕೃಷ್ಣ ಗ್ರಾಮೀಣ ಬಲ್ಲಿ ಲೋನ್ ಇಸ್ಕೊಟ್ಟು ಸಣ್ಣ ಒಂದು ಬಂದು ಪ್ರಿಂಟರ್ಸ್ ಅಂತ ಚಾಲು ಮಾಡಿದ್ದೆ. ಇವತ್ತು ಇಡೀ ಕರ್ನಾಟಕದಲ್ಲೇ ನಾನು ಬಂದು ಪ್ರಿಂಟಿಂಗ್ ಪ್ರೆಸ್ ಅಂತ ಹೆಸರುವಾಸಿಯಾಗಿದೆ. ಎಲ್ಲ ಪ್ರಿಂಟಿಂಗ್ ಕೆಲಸನೂ ಆಗ್ತೇ. ಒಂದು 30 ಜನ ಸಿಬ್ಬಂದಿ ವರ್ಗ ಇದ್ದಾರೆ. ಈ ನಾಡಿನ ಎಲ್ಲ ಪೂಜ್ಯರ ಹಾಗೂ ಹಿರಿಯರ ಯಾವುದೇ ಧಾರ್ಮಿಕ ಸಂಸ್ಥೆಗಳ ಕಾರ್ಯಗಳಿಗೆ ನಾನು ಯಾವುದೇ ದುಡ್ಡಿನ ಇದು ಇಲ್ಲದೇ ಕೆಲಸ ಮಾಡ್ತೀನಿ. ಇದರ ನಿಮಿತ್ತನೇ ಆಮೇಲೆ ಸಂಘದೇ ಒಂದು ಸಂಸ್ಥೆ ಆದ ಸೇವಾ ಭಾರತಿ ಅಂತ, ಅದರದ್ದು ಉತ್ತರ ಪ್ರಾಂತ ನಾನು ಟ್ರಸ್ಟಿ ಇದ್ದೀನಿ. 300 ವಿದ್ಯಾಭ್ಯಾಸ ಕೇಂದ್ರಗಳಿವೆ. ಸಣ್ಣ ಬಡ ಮಕ್ಕಳಿಗೆಲ್ಲ ಓದಿಸ್ತೀವಿ. ಅದು ಸೇವೆ ಮಾಡ್ತಾ ಬಂದಿದ್ದ ಒಂದು ಇದರ ಫಲವಾಗಿ ಇವತ್ತು ನನಗೆ ರಾಮನ ಕೆಲಸ ಒಂದು ಸಣ್ಣ ಕೆಲಸ ಇದೆ. ಇದು ನಾನು ದೊಡ್ಡ ಸನ್ಮಾನೇನು ಅಂತ ತಿಳ್ಕೊತೀನಿ. ನಾನೊಂದು ಸಣ್ಣ ಸೇವೆ ಮಾಡಿದ್ದೆ. ದುಡ್ಡು ಕೊಡ್ತಾ ಅಂದರು ಬೇಡ. ರಾಮ ಭಕ್ತರು ಲಕ್ಷಾಂತರ ಜನದಲ್ಲಿ ಕಾರ್ ಸೇವೆಯಲ್ಲಿ ತೀರ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನನಗೆ ಅದಕ್ಕೆ ದುಡ್ಡು ಇದೇ ಒಂದು ಸಣ್ಣ ಕೆಲಸ ಮಾಡಿದ್ದೀನಿ, ಇಷ್ಟೇ ಸಾಕು, ನಿಮಗೆ ಕೂಡ ನಾನು ಧನ್ಯವಾದ ಹೇಳ್ತೀನಿ ಅಂಥೇಳಿ ನಾನು ಒಂದು ಸಣ್ಣ ಲೋಗೋ ಮಾಡಿ ಕೊಟ್ಟು ಕಳಿಸಿದ್ದೆ. ಒಂದು 8 ಡಿಸೈನ್ ಮಾಡಿ ಕಳಿಸಿದ್ದೆ. ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ದು ನನ್ನ ಕಲಬುರಗಿಯ ಸಣ್ಣ ಒಂದು ಜಿಲ್ಲೆಯ ಇದು ನನಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರು ಮಾಡ್ತು. ಅದಕ್ಕೆ ಅವರೆಲ್ಲರಿಗೆ ನನ್ನ ಧನ್ಯವಾದ ಹೇಳ್ತೀನಿ. ಹಾಗೂ ಪಬ್ಲಿಕ್ ಟಿವಿಯ ರಂಗಣ್ಣ ಅಣ್ಣಾಜಿಯವರಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಎಲ್ಲರಿಗೂ ನನ್ನ ಶುಭಾಶಯಗಳು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. ರಮೇಶ್ ಜಿ ತಿಪ್ಪನೂರ ಅವರಿಗೆ ಧನ್ಯವಾದಗಳು.